ಸುಮ್ನೆ ಬೈತಾರೆ ನೋಡ್ತಾ ಇದ್ಯಾ ಕಚ್ತಿದ್ದಾರೆ ಬೀಚ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಅಂಡ್ ದೀಕ್ಷಾ. ಸೊ ಇವತ್ತು ಸೆಕೆಂಡ್ ಡೇ, ಎಲ್ಲ ರೆಡಿ ಆಗಿದ್ದೀವಿ. ಮತ್ತು ನಾನು ನನ್ನ ಬರ್ಡೇ ಔಟ್ಫಿಟ್ ಹಾಕೊಂಡಿದ್ದೀನಿ. ಬೆಲ್ಟೇ ಮರ್ತೋಗಿದ್ದೀವಿ. ಇವಾಗ ನಪ್ಕೊಬಿಡ್ತಿದ್ದೆ ನಮಗೆ ಬೆಲ್ಟ್ ನೋಡಿ. ಓಕೆ, ಇಟ್ಸ್ ಓಕೆ. ಮತ್ತು ದೀಕ್ಷಾ ಬಂದು ನನ್ನ ಡ್ರೆಸ್ ಹಾಕೊಂಡಿದ್ದಾಳೆ. ಇದು ಕೂಡ ನನ್ನ ಬರ್ಡೇದೆ. ಸೊ ಇವಾಗ ನಾವು ಟಿಫನ್ ಮಾಡಬೇಕು, ಆಮೇಲೆ ಫೋಟೋ ವಿಡಿಯೋ ಏನೋ ಮಾಡಬೇಕು. ಸೊ ಬನ್ನಿ ಒಂದೊಂದೇ ತೋರಿಸ್ತೀವಿ. ಬನ್ನಿ, ಇವಾಗ ಚೆಕ್ಔಟ್ ಮಾಡಬೇಕು, ಲೇಟ್ ಆಗಿದೆ ಆಲ್ರೆಡಿ. ಜಲ್ದಿ ಹೋಗೋಣ ಬನ್ನಿ. ಅಮಿತ್ ತೇಲೆ ಎತ್ಕೊಂಡ್ಬರ್ತಿದ್ದಾರೆ, ಡ್ರೆಸ್ ಇಟ್ಕೊಂಡ್ಬರ್ತಿದ್ದೀವಿ. ಮ್ಯಾಚಿಂಗ್ ಹಾಕೊಂಡು ಬೇಡಪ್ಪ, ಹೇಳಿ ನೋಡಿ ಎಲ್ಲ ಹೋಗ್ತಿದ್ಯಾ ಅಂದೇನು ಒಕ್ಕಲ್ಲಿ ನಾನು ಎರಡೆರಡು ಹಾಟ್ ಹಾಕೊಂಡಿದ್ದೀನಿ. ಮ್ಯಾಚ್ ಹಾಂ, ನನಗೆ ಪಿಂಕ್ ಮ್ಯಾಚ್ ಆಗಲ್ಲ, ಆದರೆ ಗೊತ್ತು ಇಬ್ಬರು ವೈಟೆಲ್ಲ ತಗೊಬೇಕು. ಇವಾಗ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ರಶ್ ಇದೆ, ಚೆನ್ನಾಗಿದೆ, ತುಂಬ ರಶ್ ಇತ್ತು, ಅದಕ್ಕೆ ಬಂದ್ಬಿಟ್ವಿ. ಇವಾಗ ಬೇರೆ ಅದಕ್ಕೆ ಹುಡುಕ್ಬೇಕು. ಹೋಟೆಲ್ ಕಾರ್ತಿಕ್ಗೆ ಬಂದಿದ್ದೀವಿ ತಿನ್ನೋಕ್ಕೆ. How is your feeling about this, mummy? ಮೂರು ಜನಕ್ಕೂ ಅದೇ ಗೈಸ್, ಇದು ಮತ್ತೆ ಇದು ಎರಡು ತಗೊಂಡಿದ್ದೀರಿ. ಹೆಂಗಿತ್ತು ಊಟ? ಊಟ ಅಲ್ಲ, ಟಿಫನ್ ಚೆನ್ನಾಗಿತ್ತು. ಓಕೆ, ಸೊ ನಾವು ಇವಾಗ ಫ್ರೆಂಚ್ ಕಾಲೋನಿಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂತಂದರೆ ಫೋಟೋಶೂಟ್ ಮಾಡೋಕ್ಕೆ, ಆಮೇಲೆ ರೀಲ್ಸ್ ಮಾಡೋಕ್ಕೆ, ಆಮೇಲೆ ಅಷ್ಟೇ. ಆಮೇಲೆ ತಿರ್ಗಾ ರಾಕ್ ಬೀಚ್ ಹತ್ರ ಹೋಗಿ ಅಲ್ಲೂ ವೀಡಿಯೋ ಫೋಟೋ ಎಲ್ಲ ತೆಕ್ಕೊಂಡು ಆಮೇಲೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಟಾಯ್ಸ್ ಇದೆಯಾಗ ಕೊಟ್ಬಿಟ್ಟಿದ್ದಾರೆ ನನಗೆ. ಇನ್ಸ್ಟಾ ಮೆಸೇಜ್ ರಿಯಾಲಿಟಿ ನಮ್ಮ ಮಮ್ಮಿ ಗೈಡ್ ಅಂತ ನಮ್ದು ಪಾಂಡಿಚೇರಿದು. ಬನ್ನಿ ಬೇಗ ಮಕ್ಕಳೇ, ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಸ್ಪಾಟ್ಗೆ. ಎಲ್ಲಿ ಮೇಡಮ್ ನೆಕ್ಸ್ಟ್ ಸ್ಪಾಟ್? ಮಕ್ಕಳೇ ಬೇಗ ಬೇಗ ನಡೀರಿ. ಎಲ್ಲಿ? ನಮ್ಮ ಮಮ್ಮಿ ಗೈಡ್ ಅಂತ. ಎಲ್ಲಿ ನೆಕ್ಸ್ಟ್ ಸ್ಪಾಟು? ನೆಕ್ಸ್ಟ್ ಸ್ಪಾಟ್ ಇದು. ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಯಾವ ಇಲ್ಲಿ ಚೆನ್ನಾಗಿ. ನಮ್ಮ ಮಮ್ಮಿಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಏನೋ ಗೊತ್ತಿರೋ ಥರ ಹೇಳ್ತಿದ್ದಾರೆ. ಇದು ಚೆನ್ನಾಗಿರುತ್ತೆ. ಜಾಗ ಕಾಲು ನೋವ್ತಿದೆ, ಹೀಲ್ಸ್ ಹಾಕ್ಕೊಂಡು ಓಡಾಡ್ತಿದ್ದೀನಿ. ಸುಮ್ಮನೆ ನಡ್ಕೊಂಡು ಓಡಾಡ್ಕೊಂಡು ಫೋಟೋ ತೆಕ್ಕೊಂಡು ಅಷ್ಟೇ ಮಾಡ್ತಾಯಿದ್ದೀವಿ. ಎಷ್ಟಾಯ್ತು ಟೈಮ್ ಗೊತ್ತಿಲ್ಲ. ಸೊ ಅದಾದಮೇಲೆ ರಾಕ್ ಬೀಚ್ಗೆ ಹೋಗ್ಬೇಕು ನಾವು. ಆ್ಯಕ್ಚುಲಿ ನಿಮಗೇನು ತೋರಿಸೇ ಇಲ್ಲ, ಇದೆ ಅಂತ ಅಂದ್ಬಿಟ್ಟು ಬರೀ ಫೋಟೋ ತೆಕ್ಕೊಳೋದ್ರಲ್ಲೇ ಬ್ಯುಸಿ ಇದ್ವಿ. ಇವಾಗ ತೋರಿಸ್ತೀನಿ ರೀ. ಅದು ಚೆನ್ನಾಗಿತ್ತಲ್ವಾ? ಹಿಂಗೆ ಇಲ್ಲಿ ಕಾಣ್ತಿದೆ ಸ್ವೆಟ್ಟು, ಕಾಣ್ತಿಲ್ಲ ಅನಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಸ್ವೆಟ್ ಆಗ್ತಿದೆ, ಅಷ್ಟು ಸ್ವೆಟ್ ಆಗ್ತಿದ್ದೀವಿ. ಯಾಕಂತಂದರೆ ಬಿಸಿಲು. ಮತ್ತು ಎಲ್ಲ ವೀಡಿಯೋ ಎಲ್ಲ ಆಯಿತು. ರಾಕ್ ಬೀಚ್ ಹತ್ರ ಹೋಗೋಣ ಸ್ವಲ್ಪ ಅಂತ ಅಂದ್ಕೊಂಡಿದ್ದೀವಿ. ನಂದು ಈ ಡ್ರೆಸ್ ಬೇರೆ ಓಪನ್ ಇದೆಯಾ, ಗಾಳಿ ಓಪನ್ ಆಗ್ತಾ ಇದೆ ಅವಾಗಲಿಂದ. ಏನು ಡಿಕ್ಕು ಸೈಲೆಂಟ್ ಆಗಿದ್ದಾಳೆ, ಸೆಕೆ ಆಗ್ತಾಯಿದೆ ಡಿಕ್ಕುಗೆ. ಸೊ ಬನ್ನಿ ರಾಕ್ ಬೀಚ್ ಹತ್ರ ಇರೋಣ. ಮಮ್ಮಿ ಅಂತೂ ಸುಸ್ತಾಗ್ಬಿಡ್ತು, ಅದಕ್ಕೆ ಅಲ್ಲೇ ಇದ್ದಾರೆ. ನನ್ನ ಬಿಟ್ಟು ತಿಂತಿದ್ದಾರೆ. One second, guys. This is chill out chocolate ice cream with chocolate. ನೀವು ಕುಡೀರಿ. ಸ್ವಲ್ಪ ಕಹಿ ಇದೆ, ಆ ಚಾಕ್ಲೇಟ್ ಮೇಲೆ ಇರೋದು ಕಹಿ. ನಾವು ಇದು ಕ್ರೋಸಾನ್ ಆರ್ಡರ್ ಮಾಡಿದ್ವಿ. ಕ್ರೋಸಾನ್. ಸೊ ಇದನ್ನ ತಿನ್ನಬೇಕು. ಆದರೆ ನಾನು ತಿಂದರೆ ಇವಾಗ ಹೆಂಗಿರುತ್ತೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ.
ಸೊ ಇವಾಗ ನಾವು ಇಲ್ಲಿ ಬಂದ್ವಿ, ಏನು ಅಷ್ಟು ಚೆನ್ನಾಗಿದ್ದಿಲ್ಲ. ಇವರು ಆಲ್ರೆಡಿ ಆರ್ಡ್ರ್ ಮಾಡಿದ್ರು, ಅದೊಂದು ತಿಂದ್ಬಿಟ್ಟು ಮಿಲ್ಕ್ ಶೇಕ್ ಥರ ಏನೋ ಕುಡಿದ್ವಿ. ಸೊ ಇವಾಗ ಆ ಬೀಚ್ಗೆ ಹೋಗ್ಬೇಕು. ತುಂಬ ಸೆಕೆ ಆಗ್ತಿದೆ. ಆ ಬೀಚಲ್ಲಿ ಹೋಗಿ ನೀರಲ್ಲಿ ಆಟ ಆಡಿ ಚೆನ್ನಾಗಿ ಬನ್ನಿ ಹೋಗೋಣ. ಪಾನಿಪುರಿ ತಿನ್ನೋಣ. ಮಮ್ಮಿ ಬೈದ್ರು, ಸುಮ್ಮನೆ ಬೈತಾರೆ. ನೋಡ್ತಾ ಇದೆಯಾ? ಕಚ್ತಿದ್ದಾರೆ. ನನ್ನ ಡ್ರೀಮ್ ಕ್ಯಾಚರ್ ತಗೋಣ ಅಂತ ಅದಕ್ಕೆ ಬೈದ್ರು. ಒಬ್ಬರನ್ನ ಯೋಚನೆ ಮಾಡ್ತಾ ಇದ್ದೀರಾ ಏನು ಹೋಗೋಣ ಅಂತ ವಿಡಿಯೋ. ಗೈಸ್ ತಿರುಗಿಲಿ, ಅದೇನೋ ಏನದು ಡ್ರೈ ಪೂರಿ ತಿಂದಿದ್ದಾರೆ. ಡ್ರೈ ಪೂರಿ ತಿಂದಿದ್ದಾರೆ. ಹೆಂಗಿದೆ ಹೇಳು. ನೈಸ್ ನೈಸ್. ಇದ್ರಲ್ಲಿ ಹೋಗ್ತಿದ್ದೀವಿ ಇವಾಗ, ನೋಡೋಣ. ಇದ್ರಲ್ಲಿ ಹೋಗ್ತೀವಿ ಫಸ್ಟ್ ಟೈಮ್ ಈ ಥರ ಹೋಗ್ತಿದ್ದೀವಿ. ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಹಾರ್ಸ್ ಇರುತ್ತಲ್ಲ, ಅದು ಆಸೆ ಇತ್ತು, ಆದರೆ ಹೋಗೋಕ್ಕಾಗಲ್ಲ ಸ್ಯಾಡ್ಲಿ. ಬಟ್ ಇದ್ರಲ್ಲಿ ಹೋಗೋಣ ಅಂತ. ಅಯ್ಯೋ ಡ್ರೆಸ್ಸು ಕಷ್ಟ ಆಗ್ತಾ ಇದೆ. ಇದು ಹಾಕಂತೆ. ಅಯ್ಯೋ ಇದು ಹಾಕಲ್ವಾ ಹಿಂದ್ಗಡೆ? ಹೆಂಗಿದೆ ಅಕ್ಕ? ಚೆನ್ನಾಗಿದೆ. ಹೆಂಗೆ ಮಾಡಿಸ್ತಾ ಇದೆ? ಸೂಪರ್. ಪಾಪ ಅವ್ರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಹೌದು, ಬಟ್ ಇನ್ನೇನು ಮಾಡೋದು ನೋಡ. ಸೈಕಲ್ ಗಾಯ್ಸ್ ತಳ್ಕೊಂಡು ಹೋಗ್ಬೇಕು, ತುಳಿಬೇಕಲ್ವಾ, ಅದಕ್ಕೆ ಎನರ್ಜಿ ಇದಾಗುತ್ತೆ. ಬಟ್ ಸ್ಟಿಲ್ ಅದು ಒಂದ್ಸಲ ತಾನೇ ಏನು ಯಾವಾಗಲೂ ಹಿಂಗೆ ಆಗೋದು. ಹಳೆ ಕಾಲದಲ್ಲ ಹಿಂಗೆ ತಾನೇ ಕಳ್ಸಿದ್ದೀವಿ. ಅಲ್ಲಿಂದ ಇಲ್ಲಿ ತನಕ ಬೀಚೇ ಇರುತ್ತೆ. ಹಾಯ್. ನಾವು ಬಂದಿದ್ದೀವಿ ಇವಾಗ ಡೈರೆಕ್ಟು ರೂಮ್ಗೆ ಹೋಗೋದೇನೆ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನೆಕ್ಸ್ಟು ಬೀಚ್ಗೆ ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ಈ ಥರ ಚೆನ್ನಾಗಿದೆಲ್ಲ ನನಗೆ. ಸೊ ಗಾಯ್ಸ್ ನಾವು ಇವಾಗ ರೂಮಿಗೆ ಬಂದಿದ್ದೀವಿ. ತೋರಿಸಿದ್ನಾ? ಹೌದಾ, ಇರೋ ನಿಮಿಷ. ನಾವು ಬಂದಿದ್ದು ವಿಡಿಯೋ ಯಾಕಂದರೆ ಮಾಡಿಲ್ಲ, ಯಾಕಂದರೆ ನಾವು ಲಗೇಜ್ ಎಲ್ಲ ಎತ್ಕೊಂಡ್ಬಂದ್ವಲ್ಲ ಅದಕ್ಕೆ. ಸೊ ಬಂದು ನಾನು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ. ಡಿಕ್ಕೋ ಟಯರ್ಡಾಗಿ ಕೂತ್ಬಿಟ್ಟಿದ್ದಾಳೆ. ಸೊ ರೂಮ್ ಟೂರ್ ಮಾಡೋಣ ಬನ್ನಿ. ನೋಡಿ ಹೆಂಗಿದೆ ಇದೆ. ಇದು ಫ್ಯಾನ್ ಆನ್ ಮಾಡೋಕ್ಕೆ, ಜಾಸ್ತಿ ಮಾಡೋಕ್ಕಿದು, ಕಡಿಮೆ ಮಾಡೋಕ್ಕಿದು. 1 2 3 ಅಂತಿದೆ, ಲೆವೆಲ್ 1 2 3 ಅಂತಿದೆ. ಲೈಟ್ ಅನಿಸುತ್ತೆ ಇದು. ಫ್ಯಾನ್ ಆನ್ ಆಗುತ್ತೆ. ಫ್ಯಾನ್ ಆನ್ ಆಯಿತು. ಲೈಟು ಇರು, ಲೈಟ್ ಇಲ್ಲಿ ನೋಡು ಆನ್ ಆಯಿತು. ಲೈಟ್ ನೀನು ಆಚೆಯಿಂದ ಫಸ್ಟ್ ರೂಮ್ ತೋರಿಸ್ಕೊಂಡ್ಬರ್ಬೇಕು, ಆಮೇಲೆ ಅಲ್ಲ ನಾನು ಇದನ್ನು ನೀನು ನೋಡ್ತಿದ್ದಲ್ಲ ಅದಕ್ಕೆ ತೋರಿಸ್ದೆ. ಸೊ ಇಲ್ಲೆಲ್ಲ ರೂಮ್ಸ್ ಇದೆ. ಆಮೇಲೆ ನಮ್ಮದು ರೂಮ್ ನಂಬರ್ 2. ಸೊ ಇಲ್ಲಿ ಒಂದ್ಗಡೆ ಬಂದರೆ ಇಲ್ಲಿ ಚೇರ್ ಇದೆ, ನಮ್ಮದು ಬಟ್ಟೆಗಳೆಲ್ಲ ಇದೆ ಬಿಡಿ. ದೊಡ್ಡ ದೀಕ್ಷಾ ಅಂತ ಒಬ್ಳಿದ್ದಾಳೆ. ಸೊ ಇದು ನಮ್ಮ ಬೆಡ್ಡು. ಆ್ಯಂಡ್ ಅಲ್ಲಿ ಒಂದು ಮಮ್ಮಿ ಆಟ ಬರ್ತಿದ್ದಾರೆ. ಸೊ ಅಲ್ಲಿ ಒಂದು ಟಿ ವಿ ಇದೆ, ನಾವೇನು ಯೂಸ್ ಮಾಡೋಕ್ಕೆ ಆಗಲ್ಲ ಅದನ್ನು, ಆಚೆ ಎಲ್ಲ ಹೋಗ್ಬೇಕು. ಮಮ್ಮಿ ಇಲ್ಲಿದ್ದಾರೆ. ಆಮೇಲೆ ಲೈಟ್ ಹೆಂಗೆ ಮಾಡ್ತಿದ್ದೀನಿ ಗೊತ್ತಾ, ಒಬ್ಬೊಬ್ರು ಹೇಳ್ತಾರೆ ವೀಡಿಯೋ ಅಲ್ಲಿ ಇದಿದೆ ಇರೋದನ್ನೇ ನಾವು ತಿರ್ಗಾ ಹೇಳ್ತೀವಿ, ಅದೇ ಥರ ಆಗ್ಬಿಟ್ಟಿವೆ, ಏನೋ ಮಾಡ್ತಾರೆ. ಸೊ ಇಲ್ಲಿ ಚೆನ್ನಾಗಿದೆ. ವಿಂಡೋ ಓಪನ್ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಮಾಡಿದ್ರು ಅಲ್ಲೇನು ಬಿಲ್ಡಿಂಗೇ ಇರುತ್ತೆ. ಸೊ ಇಲ್ಲಿ ಒಂದು ಕಬೋರ್ಡ್ ಇದೆ. ಆ್ಯಂಡ್ ಇದು ನನ್ನ ಔಟ್ಫಿಟ್ ಆಫ್ ದ ಡೇ. ಇವಾಗ ಬೀಚಲ್ಲಿ ಹೋಗಿ ಆಡಬೇಕು, ಅದಕ್ಕೆ ಶಾರ್ಟ್ಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ದೀಕ್ಷಾ, ಆಮೇಲೆ ಅಲ್ಲೇನು ರೆಡ್ ಲೈಟ್ ಅದು. ಆಮೇಲೆ ಇಲ್ಲಿ ಒಂದು ಬಾತ್ರೂಮ್ ಇದೆ, ಇದೇನು ನಾರ್ಮಲ್ ಬಾತ್ರೂಮಿದೆ. ಸೊ ಅಷ್ಟೇ ನಮ್ಮ ರೂಮ್ ಟೂರ್. ಏನ್ಮಾ ರೂಮ್ ನೆನ್ನೆದಕ್ಕಿಂತ ಚೆನ್ನಾಗಿದೆ. ನೆನ್ನೆ ಅರ್ಜೆಂಟಲ್ಲಿ ಚೆನ್ನಾಗಿರೋದು ಸಿಕ್ಕಿಲ್ಲ, ಅಷ್ಟೇ ಜಾಗ ಬಂದಿಲ್ಲ ಅಲ್ಲಿ ಸರಿಯಾಗಿ. ಏನಾಯ್ತಂದ್ರೆ ನಿನ್ನೆ ಬಂದ್ವಿ ಆಯ್ತಾ, ಬಂದಿದ ತಕ್ಷಣ ನಾವು ಫಸ್ಟೇನೆ ರೂಮ್ ಬುಕ್ ಮಾಡ್ಕೊಂಡು ಬಂದಿದ್ರೆ ನಮ್ಮ ಬ್ಲಾಗಲ್ಲಿ ಏನೋ ಹೇಳ್ತಿದ್ದೀನಿ. ಸೊ ನಾನು ನೆನ್ನೆನೇ ಬುಕ್ಕೆಲ್ಲ ಮಾಡ್ಕೊಂಡು ಬಂದುಬಿಟ್ಟಿದ್ರೆ ತಲೆನೋ ಇರ್ತಿದ್ದಿಲ್ಲ. ನಾವು ಬಂದಿದ್ದ ಲೇಟಾಗಿ ಬಂದ್ವಿ. ತಿರ್ಗಾ ರೂಮ್ ಹುಡ್ಕೊಂಡು ಒಳ್ಳೆ ತಲೆನೋ. ನಮ್ಮ ಮಮ್ಮಿ ಪ್ರಮೋಷನ್ ಮಾಡ್ಕೊಡ್ತಿದ್ದಾರೆ ಫ್ರೀಯಾಗಿ. ಈ ರೂಮ್ದು ಬುಕ್ ಮಾಡ್ಕೊಳ್ಳಿ, ಚೆನ್ನಾಗಿದೆ, ಹೆಸರೇನೋ ಗೊತ್ತಿಲ್ಲ, ಆಮೇಲೆ ಹೇಳ್ತೀವಿ.
ಚಿಲ್ಲಿ ಅಲ್ಲ ಕಣೆ, ಚಿಲ್ಲು. ಸೊ ನೀವು ಬರ್ತಿದ್ದೀರಾ ಅಂತಂದ್ರೆ ನಮ್ಮ ತರ ಮಾಡಕ್ ಹೋಗ್ಬಿಡಿ. ಬೇಕಾದ್ರೆ ನಾನು ಅವ್ರ ನಂಬರ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಬೀಚ್ ಕ್ಯಾಮ್ರಾ ಕಿತ್ಕೊಂತವ್ರ. ಬೀಚ್ ಪಕ್ಕದಲ್ಲೇ ಇದೆ, ಆರಾಮಾಗಿ ಮಜಾವಾಗಿ. ಸೆರೆನಿಟಿ ಬೀಚ್ ತೋರಿಸ್ತೀವಿ, ಆಮೇಲೆ ಆಚೆ ಹೋಗ್ತೀವಿ. ಬೀಚ್ ನಾನು ತೋರಿಸ್ತೀವಿ, ಎಷ್ಟು ದೂರ ಇದೆ ಅದೆಲ್ಲ ತೋರಿಸ್ತೀವಿ. ಆಮೇಲೆ ಇದು ನಮ್ಮ ಜಿಮ್ಮಿ, ಇದು ನಮ್ಮ ಕ್ಯಾಮ್ರಾ ಹೆಸರು ಜಿಮ್ಮಿ. ಜಿಮ್ಮಿ ಕರಿ ಜಿಮ್ಮಿ. ಸೊ ಏನೋ ಹೇಳ್ತಿದ್ದೆ, ನಂಬರ್ ಹಾಕಿರ್ತೀನಿ. ಚೆನ್ನಾಗಿದ್ದಾವೆ ಇದು. ನಿನ್ನೆ ಅಲ್ಲಿಗೆ ಹೋಗ್ಬಿಟ್ವಿ, ಏನು ಮಾಡೋದಕ್ಕಾಗಲ್ಲ ಅರ್ಜೆಂಟಾಗಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ದ್ವಿ. ನಾವೇನು ಮಾಡಿದ್ವಿ, ರಾಕ್ ಬೀಚ್ ಅಲ್ವಾ ಮೇನ್ ಅಂದ್ಬಿಟ್ಟು ರಾಕ್ ಬೀಚ್ ಹತ್ರ ಹೋದ್ವಿ. ಅಲ್ಲೋಗಿ ರಾಕ್ ಬೀಚ್ ಹತ್ರ ಇದಾವೆ ಎಷ್ಟೊಂದು. ಸ್ಟಾರ್ಟಿಂಗೇ ಒಂದು 5,000, 10,000, 15,000, 20,000 ಎಲ್ಲ ಇತ್ತು. ರೆಸಾರ್ಟ್ ತರ ಇರುತ್ತಂತೆ, ಅದು 30,000. ಬೀಚ್ ವ್ಯೂ ಇರುತ್ತೆ, ವಿಂಡೋಸ್ ಎಲ್ಲ ಇರುತ್ತಲ್ಲ, ದೊಡ್ಡದಾಗಿ ಸ್ಕ್ರೀನ್ ತರ. ಹೈಫೈ ಏನ್ ಸುಮ್ನೆ ಅಂದ್ರೆ ನೀವು ಅಟ್ಲೀಸ್ಟ್ ಕೊಡು. ಪಾಂಡಿಗೆ ಸುಮ್ನೆ ರೆಸಾರ್ಟ್ ತರ ಕೊಡು ನನ್ಗೆ. ಬೀಚ್ಗೆ ಬಂದ್ ಏನ್ ಮಾಡ್ತಾ ಇದೀವಿ ನೋಡು. ಅಲ್ಲ ಇಲ್ಲಿ ಬಂದ್ಬಿಟ್ಟು ಅಷ್ಟು ಕಾಸ್ಟ್ಲಿ ರೂಮ್ ತಗೊಂಡು ಏನಕ್ಕೆ ಸುಮ್ನೆ. ಅಲ್ಲ ನೀವು ರೆಸಾರ್ಟ್ ತರ ಬರ್ತೀರಾ ಅಂದ್ರೆ ಹೋಗ್ಬೋದು, ಬಟ್ ಸುಮ್ನೆ ವೇಸ್ಟ್. ಏನೋ ಅವ್ರು ಹೇಳ್ತಾರೆ ಪೂಲ್ ಇರುತ್ತೆ, ಅದು ಇರುತ್ತೆ, ಇದಿರುತ್ತೆ ಅಂತ. ವೇಸ್ಟ್. ಆಮೇಲೆ ಫುಡ್ ಇರೋದಕ್ಕೂ ಹೋಗ್ಬೇಡಿ, ವೇಸ್ಟೇ ಆಗುತ್ತೆ. ಯಾಕಂದ್ರೆ ಪಾಂಡಿಚೇರಿಲೆಲ್ಲ ಲೈಕ್ ಫುಲ್ ರೋಡ್ ಫುಲ್ ಕೆಫೆ ಇದೆ, ಫುಡ್ ಇದೆ. ಫ್ರೆಂಚ್ ಕಾಲೋನಿಯಲ್ಲಂತೂ ಎಷ್ಟೊಂದು ಕೆಫೆಸ್ ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ಈ ಕಡೆಗೆ ಬಂದರೆ ನಾರ್ಮಲ್ ಬಿರಿಯಾನಿ, ರೋಡ್ ಸೈಡ್ ಪರೋಟಾ, ಕುತ್ತು ಪರೋಟ ಅದೆಲ್ಲ ಇದೆ. ಅದನ್ನ ಟ್ರೈ ಮಾಡಿಲ್ಲ ನಾವು, ಮಾಡ್ಬೇಕು ಇವತ್ತು. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಂದರೆ ಈ ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಂಬನ್ನಿ. ಮೊದಲೇ ಹೋಟ್ಲು ಬುಕ್ ಮಾಡ್ಕೊಂಬಿಡಿ. ಇಲ್ಲಾಂದರೆ ಅದೇ ಹುಡ್ಕೋದೇ ತಲೆನೋವು ಆಗ್ಬಿಡುತ್ತೆ. ಸೊ ಇವಾಗ ಬನ್ನಿ ಬೀಚ್ಗೆ ಹೋಗೋಣ. ಬೀಚ್ ಇಲ್ಲೇ ಇದೆ, ತೋರಿಸ್ತೀನಿ. ಆಮೇಲೆ ಆಟ ಆಡ್ತೀವಿ. ಫಸ್ಟು ಫೋಟೋ ವೀಡಿಯೋ ಎಲ್ಲ ತಗೊಂಬಿಟ್ಟು ಆಟ ಆಡ್ಬಿಟ್ಟು ಆಮೇಲೆ ನಾನು ಆ್ಯಕ್ಚುಲಿ ತಿಂದೇ ಇಲ್ಲ, ತಿನ್ನಬೇಕು. ನೆನ್ನೆನೂ ಊಟ ಮಾಡಿಲ್ಲ ಮಧ್ಯಾಹ್ನ, ಇವತ್ತು ಊಟ ಇಲ್ಲ. ಬೆಳಿಗ್ಗೆ ಟಿಫನ್ ಮಾತ್ರ ತಿಂತಾ ಇದೀವಿ ನಾವು ಅಷ್ಟೇ. ನೈಟು ಏನು ಸರಿಯಾಗಿ ಅಲ್ಲಿ ಆಚೆ ಅದು ಇದು ತಿಂತೀವಿ ಅಷ್ಟೇ. ಅದೇ ಈ ಕಡೆ ಪಾಂಡಿಚೇರಿ ಅಲ್ವಾ, ನಾವು ಡೈರೆಕ್ಟಾಗಿ ಒಂದು ಹೋಟ್ಲಿಗೆ ಹೋಗಿ ತಿಂತಿಲ್ಲ, ಎಲ್ಲ ರೋಡಲ್ಲೇ ಕಾಣ್ತಾ ಇರುತ್ತೆ ಅಂದ್ಬಿಟ್ಟು ರೋಡಲ್ಲೇ ಎಲ್ಲ ತಿನ್ಕೊಂಡಿದ್ದೀವಿ ನಾವು. ಏನು ಮಾಡ್ತಿದ್ದಾಳೆ ದೀಕ್ಷಾ? ಇದ್ದಾಳೆ ದೀಕ್ಷಾ ಸರಿಯಾಗಿ ಮಾತಾಡಲ್ಲ ವ್ಲಾಗಲ್ಲಿ. ಯಾರು ಪರ್ಫ್ಯೂಮ್ ಹಾಕೊಂಡು ಯಾರು ಹಾಕೋ ಅಂತೇಳಿ ಪರ್ಫ್ಯೂಮ್ ಹಾಕೊಂಡು ಹೋಗ್ತಾರೆ ಯಾರನ್ನ? ಟಿಕ್ಕಲ್. ಸರಿ ಬನ್ನಿ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹೋಗೋಣ. ಹಂಗೆ ಇದೆ, ಇವಾಗ ಮಲ್ಕೊಂಡ್ಬಿಡ್ತೀವಿ ಬಿಟ್ರೆ. ಬನ್ನಿ ಹೋಗೋಣ. ಇಲ್ಲಿ ಗೋವಾ ಮಣ್ಣು ತರ್ತಾಳಿ ಅಕ್ಕ, ಗೋವಾ ಮಣ್ಣು. ನಾವು ಬೀಚಿಗೆ ಬಂದಿದ್ದೀವಿ. ಅಲ್ಲಿಂದ ಅಲ್ಲೇ ಇರೋದು ನಮ್ಮದು ರೂಮ್, ಒಂದು ಸ್ವಲ್ಪ ದೂರ. ಅದೇ ಬೀಚ್ ಅಲ್ಲ ಕಾಣಿಸಿಲ್ಲ, ಇಲ್ಲಿ ಬೀಚ್ ಈ ಕಡೆ ಅಂತ ಅಲ್ಲ, ರೂಮಿಂದ ಕಾಣಲ್ಲ ಅಂತ ಹೇಳ್ತಾವಳೆ. ಸೊ ಇವಾಗ ಏನಾದ್ರು ತಿನ್ನಕ್ಕಿದೆಯಾ ಅಂತ ಹುಡುಕ್ತಿದ್ದೀವಿ. ಎಷ್ಟೊಂದಿಂದ ತಿನ್ನೋಕ್ಕೆ ಅದೇ ನಾನ್ ವೆಜ್ ಕಾಸ್ಟ್, ಅದೇ ಫುಡ್ಡೇ ಇರುತ್ತೆ ಬೀಚ್ ಹತ್ರ. ನಿಮ್ಗೇನಾದರೂ ನಾವು ನಾನ್ ವೆಜ್ ತಿನ್ನೋ ಥರ ಇದ್ದಿದ್ರೆ ನಿಮಗೆ ನೋಡೋಕ್ಕೆ ಚೆನ್ನಾಗಿರ್ತಿತ್ತು ವಿಡಿಯೋ. ಫಿಶ್ ಎಲ್ಲ ನಿಮಗೂ ತೋರಿಸ್ಬಿಟ್ಟು ಇದು ಮಾಡ್ತಿದ್ವಿ. ಬಟ್ ನಮಗೆ ಒಂಥರ ಆಗುತ್ತೆ, ಬೇಡ. ಪನ್ನೀ ಸೋಡಾ ಅಂತೆ, ಓಪನ್ ಮಾಡಿ. ಓಪನ್ ಆಗೋಯ್ತು, ನಾನೇ ಮಾಡಿದ್ದು. ಸ್ವೀಟ್ ಆಗಿದೆ. ದೀಕ್ಷಾ ಮ್ಯಾಗಿ ತಗೊಂಡಿದ್ದಾಳೆ. ನಾನು ತಿನ್ಬಿಟ್ಕೊಂಡು ಯಾರೋ ಸ್ಪೆಕ್ಸ್ ಹಾಕೊಂಡ್ಬಿಟ್ಟಿದಾರಪ್ಪ. ತೆಗಿತಾಳಂತೆ ಇವಾಗ, ತೆಗಿ. ಓಹೋ ದೀಕ್ಷಾ, ನಾನೇನು ಮಾಡಿಲ್ಲ, ಸುಮ್ಮನೆ ಹಿಂಗೆ ಮುಟ್ಟಿದೆ, ಅದು ಓಪನ್ ಆಯ್ತು.
ಹೆಂಗಿದೆ ಗೊತ್ತಾ, ಏನೋ ಕುಡ್ದಿರೋ ಗೈಸ್ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾವು ಸರ ಮಾಡ್ಕೋಬೋದು. ನಾವು ಲಾಸ್ಟ್ ಟೈಮ್ ಹುಡುಕ್ತಿದ್ದಲ್ಲ ಗೋವಾಲಿ, ಶೀಶಲ್ಲ ಇದೆ. ಸೋ ಸ್ಯಾಡ್ ಆಗ್ತದೆ. ಎಲ್ಲ ಬಿಸಾಕ್ದಲ್ಲ ಆಮೇಲೆ. ಸನ್ಸೆಟ್ ಆ ಕಡೆ ಆಗ್ತಿದೆ, ಈ ಕಡೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ಫೈನಲಿ ನಾವು ಬೀಚಿಗೆ ಬಂದಿದ್ದೀವಿ. ಬೀಚಲ್ಲಿ ನಡೆಯೋಕ್ಕೆ ಆಗ್ತಲ್ಲ. ಗಾಯ್ಸ್ ನನಗೆ 3 ಪರ್ಫೆಕ್ಟ್ ಆಗಿರೋದು ಸಿಕ್ಕಿದೆ. ಸರಿ ಬನ್ನಿ ಬೀಚ್ ಹತ್ರ ನೀರಲ್ಲಿ ಹೋಗೋಣ. ಯಾಕೆ ಹೆಂಗಿದೆ ಹಳ್ಳ ಥರ ಒಂಚೂರು. ಮಮ್ಮಿ ನಂಗೆ 4 ಸಿಕ್ತು ನೋಡಿ, ಅದೇ ಇಳ್ದು ಹೋಗೋ ಥರ. ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ, ಯಾಕಂದ್ರೆ ಇಲ್ಲಿ ಆಗ್ತಾಯಿಲ್ಲ. ನೀನು ಬರಲ್ವಾ ನೀರು ಚಪ್ಪಲಿ ಅಂದ್ಬಿಟ್ರಿ. ಇದು ಒಂದು ಮುರ್ದೋಗ್ಬಿಟ್ಟಿದ್ದಾರೆ, ತುಂಬ ದೊಡ್ಡದಾಗಿದೆ. ಇದು ಥರ ಇದೆ, ಎಷ್ಟು ಜೋರಾಗಿ ಬರ್ತಾ ಇದೆ. ಇಲ್ಲೆಲ್ಲ ಇತ್ತು ಬೀಚ್ ನೀರು ಆವಾಗ, ಹಿಂದೆ ಹೋಗಿದೆ. ಒಂಥರ ಸ್ಪಾರ್ಕಲ್ ಆಗ್ತಿದೆ ನೀರು. ಬನ್ನಿ ಹೋಗೋಣ. ಇವಾಗ ಬಂತು ವೇವ್ಸ್. ವಾವ್ ಚೆನ್ನಾಗಿ ಬರ್ತಿದೆ. ಈಗ ಹೋಗೋವಾಗ ವಾಪಸ್ ಒಂದು ವೇವ್ ತಪ್ಪಕ್ಕಂತ ಬಂತು. ನನ್ನ ಬಟ್ಟೆ ಎಲ್ಲ ಒದಗೋಯ್ತು, ಭಯನ ಆಯ್ತು ದೀಕ್ಷಾಗೆ. ಇವಾಗ ಜೋರಾಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನಾವು ರೀಲ್ಸ್ ಮಾಡೋಣ ಅಂತ ಓಟಾಯ್ತು. ನೋಡಿ ನಿಜ ಉಪ್ಪು ಥರನೇ ಇದೆ, ರಿಯಲ್ ಉಪ್ಪು. ಅಂಗಡಿಲಿ ತಗೊಂಡು ಉಪ್ಪು ಥರನೇ ಇದೆ. ಮಮ್ಮಿ ಮೇಲೆಲ್ಲ ಬಂತು. ಇಲ್ಲಿ ನೋಡಿ ನೀರು ಉಪ್ಪು ಥರ. ಅಲ್ಲ ಸಂಕ್ರಾಂತಿ ಇತ್ತಲ್ಲ, ಎತ್ತುನ ಏನಿದು ಹಸುನ ಎತ್ತುನ ಯಾವುದೋ ಒಂದು ಗಾಯಿಸಿದ್ದು ಎತ್ತಂತ ಹೇಳ್ತಿದ್ದಾರೆ ತಾನೆ. ಎತ್ತುದೇನೋ ಮಾಡಿಸಿದ್ದಾರೆ. ಸಂಕ್ರಾಂತಿ ಸ್ಪೆಷಲ್. ಗಾಯ್ಸ್ ನಾವು ಬೀಚಲ್ಲಿ ಆಡಿ ಚೆನ್ನಾಗಿ ಫುಲ್ ಗಲೀಜಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಸ್ನಾನ ಮಾಡಿಕೊಂಡು ಇವಾಗ ಊಟ ಮಾಡೋಕ್ಕೆ ಅಂತ ಇದು ಯಾವುದೋ ಫುಡ್ ಸ್ಟ್ರೀಟ್ ಥರ ಇದೆ ಅಂತ ಅಂದರು. ಅದಕ್ಕೆ ಬಂದಿದ್ದೀವಿ. ಸೊ ಏನೇನಿದೆ ಅಂತ ತೋರಿಸ್ತೀವಿ ನೋಡಿ ನೀವು. ಆಮೇಲೆ ದೀಕ್ಷಾ ಯಾಕೋ ಗೊತ್ತಿಲ್ಲ, ಬ್ಲಾಗಲ್ಲೇನೋ ಮಾತಾಡೋದೇ ಇಲ್ಲ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಊಟ ಆಯ್ತಾ? ಚೆನ್ನಾಗಿದೆಯಾ? ಇವಾಗ ಎಷ್ಟು ಟೈಮಲ್ಲಿ ಮತ್ತು ಕಮೆಂಟ್ ಸೆಕ್ಷನ್ ಏನೋ ಕಮೆಂಟ್ ಆಗಿ ಇದೆಲ್ಲ. ಮತ್ತು ನೀವು ಇವಾಗ ಎಲ್ಲರೂ ಆಚೆ ಕಡೆ ಸುತ್ತಾ ಇಲ್ಲ ಐ ಮೀನ್ ಎಲ್ಲ ಏನಕ್ಕೆ ಎಲ್ಲರೂ ಆಚೆ ಕಡೆ ಹೋಗಿದ್ರಾ? ಸುಮ್ಮನಿರೋ ಟೈಮ್ ವೇಸ್ಟ್ ಮಾಡ್ಬಾರ್ದು. ಓಕೆ ಬಾಯ್. ಗಾಯ್ಸ್ ಎಷ್ಟು ಪೊಲ್ಯೂಷನ್ ಮಾಡ್ತಾರೆ ಗಾಯ್ಸ್. ಅಲ್ಲಿ ನೋಡೋದಿದೆ ಗಾಯ್ಸ್, ಅದು ಪೀಸಾ ಇದೆ ಅಲ್ಲಿ ನಾನ್ ವೆಜ್ ಏನೋ ಇರ್ತಿದ್ಲು, ಕಟ್ ಮಾಡಿಬಿಟ್ಟೆ ಹೇಳು. ಮತ್ತೆ ಅಲ್ಲೇನೋ ಇದೆ ಅಲ್ಲೋ ಬಜ್ಜಿ ಏನೋ ಮಾಡ್ತವ್ರೆ. ಇಲ್ಲಿ ಎಲ್ಲ ಬೇರೆ ಏನೋ ಮಾಡ್ತವ್ರೆ. ಇವಳು ತಲ್ತಿರೋದು. ಸ್ಮೋಕಿ ಬಿಸ್ಕೆಟ್ ಬೇಕಂತೆ ದೀಕ್ಷಾಗೆ. ಬಿಡ್ತಿದ್ದಾಳೆ ಹೇಳು. ಸರಿಯಾಗಿ ಬರ್ತಾ ಇಲ್ಲಲ್ಲ ಈ ಕಡೆ. ಚೂ ಮಾಡು, ಬೈಟ್ ಅಂತೆ ಮಾಡು, ಬೈಟ್ ಮಾಡು. ಎಲ್ಲಾರು ನೀನು ನೋಡಿ ನಗ್ತಾರ. ಯಾವ ಕಡೆ? ಆ ಕಡೆ ಚೆನ್ನಾಗಿ ಬರ್ತದೆ, ಈ ಕಡೆ ಚೆನ್ನಾಗಿ ಬರ್ತದೆ. ಆ ಕಡೆ ಲೈಕ್ ಬರ್ತಿಲ್ಲ. ಇವಾಗ ಬಿಸಿ ಇದ್ರೆ ಮಾಡಲ್ವ? ಹಂಗೆ ಮಾಡ್ತಿದ್ದಾಳು. ಬಾಯಲ್ಲಿ ಬಿಡು, ಅಸೈವ ಮೂಗಲ್ಬಿಡ್ತಾನೆ. ಬಂದ
ಬೀಚ್ ಹೋಗೋಣ ಬಂದೆ. ಬೀಚ್ ಲೂಸಾ ನೀನು ತಗೋ. ಓಕೆ ಗಾಯಸ್ ಎಲ್ಲ ಇಲ್ಲ. ಸೊ ಇವಾಗ ನಾವು ಬೀಚಿಗೆ ಬಂದಿದ್ದೀವಿ. ಬರ್ತಾರೆ ಮುಂದೆ. ಇಲ್ಲೇ ಬೀಚ್ ಇದೆ. ಬೀಚ್ ಇಲ್ಲೇ ಇದೆ. ಆಮೇಲೆ ಇಲ್ಲೇನೋ ಅಡ್ಡ ಹಾಕ್ಬಿಟ್ಟಿದ್ದಾರೆ. ಆಕ್ಚುಲಿ ನಾನು ಐ ಲವ್ ಪಾಂಡಿ ಅಂತೆಲ್ಲ ನೋಡಿದ್ದೆ. ಇಲ್ಲಿ ಇದೆಯಾ ಇಲ್ವಾ ಅಂತ ನೋಡಕ್ ಇದೆಯಾ ಹೆಂಗಿದೆ. ಅಯ್ಯೋ ಇವ್ರು ಬಂದ್ಬಿಟ್ಟು ಲೈಕ್ ಇದು ಬಂದ್ಬಿಟ್ಟು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಹೌದು ಗವರ್ನರ್ ನಮ್ಮ ಸೋಷಲಲ್ಲೆಲ್ಲ ಇತ್ತು ಗಾಯ್ಸ್. ಇವನೇ ನೋಡ್ಕೊಳ್ಳಿ. ಇವ್ರು ಯಾವಾಗ ಹುಟ್ಟಿದ್ ನೋಡಿ 1870 ಅಲ್ಲಿ ಹುಟ್ಟಿದ್ದು ಇವರು. ಇಲ್ಲ ಅಂತ ಕಾಣಿಸ್ತಾ ಇದೆಯಾ? ವೇವ್ಸ್ ಸ್ಟಡಿ ಆಗ್ತಾ ಇದೆ. ಡಿಕ್ಕು ಏನೇನು ಆರ್ಡ್ರ್ ಮಾಡಿದೆ ಡಿಕ್ಕು? ಅಯ್ಯೋ ಇದು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೀವಿ. ಪನ್ನೀರ್ ಸ್ಯಾಂಡ್ವಿಚ್. ಪನ್ನೀರ ಇಷ್ಟೊಂದು ಮೆಮೊರಿ ಇಲ್ಲ ಸರ್ ನಿನಗೆ. ಸ್ವೀಟ್ ಕಾರ್ನ್ ಆಮೇಲೆ ಅಷ್ಟೇ. ನಾವಿಲ್ಲಿ ಓವರ್ಲೋಡರ್ ಚಾಕ್ಲೇಟ್ ವೇಫರ್ಸ್ ಆರ್ಡರ್ ಮಾಡ್ತೀವಿ. ಇಲ್ಲಿ ವೇಫರ್ಸು, ಇಲ್ಲಿ ಬಂದ್ಬಿಟ್ಟು ಸ್ಯಾಂಡ್ವಿಚ್. ಹೆಂಗಾಗಿದೆ ನಾವು ಟ್ರಿಪ್ಗೆ ಹೋದ್ರೆ ಹೆಂಗಿರ್ತೀವಿ. ಫಸ್ಟ್ ಡೇ ಅಷ್ಟೇ ಫ್ರೆಶ್ ಆಗಿರ್ತೀವಿ. ನೆಕ್ಸ್ಟ್ ಡೇಗೆ ಫಸ್ಟ್ ಡೇನು ಅರ್ಧ ದಿನ ಅಷ್ಟೇ, ಆಮೇಲೆ ಡಿಸ್ಸೆ ಗಾಯಿಸಿದೆರಡು ಬಂದಿದೆ. ತಿಂತದ ಡಿಕ್ಷ ಆಲ್ರೆಡಿ. ಕ್ಯೂಬ್ ಬಂದಿದ್ದೀವಿ. ವೆಜ್ ಇತ್ತಾ ಇಲ್ವಾ ಅಂತ ಡೌಟು, ಬಟ್ ಪನ್ನೀರ್ ಇದೆ. ಪನ್ನೀರ್ ಆರ್ಡರ್ ಮಾಡಿದ್ದೀವಿ ಗಾಯ್ಸ್ ನಾವು. ಸ್ಮಾಲ್ ಏನು ಅವ್ರಿಗ ಬೇಡ. ವಿಡಿಯೋ ಇಷ್ಟೇನೆ. ನಿಮಗೆ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.